ಆಕೆಗೆ ಮದುವೆಯಾಗಿ ಸುಮಾರು ವರ್ಷವಾಗಿತ್ತು. ಆದರೆ ಕಟ್ಕೊಂಡ ಗಂಡನಿಗಿಂತ ತಂಗಿ ಗಂಡನ ಮೇಲೆಯೇ ಮನಸ್ಸು ಹೆಚ್ಚಾಗಿತ್ತು. ಈ ವಿಷಯ ಗಂಡನಿಗೆ ಗೊತ್ತಾಗ್ತಿದ್ದಂತೆ ಹೆಂಡತಿಯೇ ರಣಚಂಡಿಯಾಗಿದ್ದಾಳೆ. ರಾತ್ರಿ ಹೊತ್ತಲ್ಲಿ ನಿದ್ದೆ ಮಾತ್ರೆಯನ್ನ ಕೊಟ್ಟು ಮಲಗಿಸಿದವಳು ಗಂಡನ ಬಾಯಿಗೆ ಮಣ್ಣು ಹಾಕಿದ್ದಾಳೆ. ತಂಗಿ ಗಂಡನ ಮೇಲೆ ಕಣ್ಣು, ಗಂಡನ ಬಾಯಿಗೆ ಮಣ್ಣು. ಕಳ್ಳ ಸಂಬಂಧದ ಪ್ರೀತಿ, ಗಂಡನಿಗೆ ಹಚ್ಚಿದ್ಲು ಬೆಂಕಿ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆ ನೋಡಿ. 7 ಜನ್ಮದಲ್ಲೂ ಗಂಡ ಹೆಂಡತಿಯಾಗಿರ್ತೀವಿ ಅಂತ ಸಪ್ತಪದಿ ತುಳಿದವರೇ ಯಮ ಕಿಂಕರರಾಗ್ತಾ ಇದ್ದಾರೆ. ಅಗ್ನಿ ಸಾಕ್ಷಿಯಾಗಿ 3 ಗಂಟಿನ ನಂಟು ಬೆಳೆಸಿಕೊಂಡವರೇ ಜೀವ ತೆಗೆಯುವ ಮಟ್ಟಕ್ಕೆ ಇಳಿದಿದ್ದಾರೆ. ತಂಗಿ ಗಂಡನ ಮೇಲಿನ ಮೋಹಕ್ಕೆ ಗಂಡನಿಗೆ ಚಟ್ಟ ಕಟ್ಟೋದು ಅಂದ್ರೆ ಏನ್ ಹೇಳಬೇಕು ಹೇಳಿ. ಪರಪುರುಷನ ಆಸೆಗೆ ಬಿದ್ದವಳು ತಾಳಿ ಕಟ್ಟಿದವನ ಪಾಲಿಗೆ ರಣ ರಾಕ್ಷಸಿಯಾಗಿದ್ದಾಳೆ. ಉಂಡು ಮಲಗಿದವನ ಮೇಲೆ ಪೆಟ್ರೋಲ್ ಸುರಿದು ಪರಲೋಕಕ್ಕೆ ಪಾರ್ಸಲ್ ಮಾಡಿದ್ದಾಳೆ. ಇವಳೆ ನೋಡಿ ಕಟ್ಕೊಂಡ ಗಂಡನಿಗೆ ಮುಹೂರ್ತ ಇಟ್ಟಂತ ಮನೆ ಹಾಳಿ. ಹೆಸರು ಸವಿತಾ ಅಂತ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮುಡುಗೂರು ಗ್ರಾಮದ ನಿವಾಸಿ. ಸಿದ್ದೇಶ ಅನ್ನೋನ ಜೊತೆ ಮದುವೆ ಆಗಿದ್ದಂತ ಸವಿತಾಗೆ ತಾಳಿ ಕಟ್ಟಿದಂತ ಗಂಡನಿಗಿಂತ ತಂಗಿ ಗಂಡನೇ ಸರ್ವಸ್ವ ಆಗಿದ್ದ. ತನ್ನ ಸಂಸಾರವನ್ನ ತಾನೇ ಹಾಳು ಮಾಡ್ಕೊಂಡವಳು ತಂಗಿ ಸಂಸಾರಕ್ಕೂ ಕೊಳ್ಳಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ಲು. ತಂಗಿ ಗಂಡ ಊರಿಗೆ ಬಂದ್ರೆ ಸಾಕು ಸುಪನಾತಿ ಸವಿತಾ ಚಿನ್ನಾಟದ ಚೆಲುವೆ ಆಗ್ತಾ ಇದ್ಲು. ಗಂಡನಿಗೆ ಒಂದು ತುತ್ತು ಅನ್ನ ಹಾಕದವಳು ತಂಗಿ ಗಂಡನಿಗೆ ಸರ್ವಸ್ವವನ್ನೇ ದಾರೆ ಎರಿತಾ ಇದ್ಲು. ಇದು ಸಿದ್ದೇಶನಿಗೆ ಗೊತ್ತಾಗ್ತಾ ಇದ್ದಂತೆ ಉರಿದು ಬಿದ್ದಿದ್ದ. ನಿಮ್ಮ ಕಳ್ಳಾಟವನ್ನೆಲ್ಲ ಇಲ್ಲಿಗೆ ಬಂದ್ ಮಾಡಿ, ಇಲ್ದಿದ್ರೆ ಪರಿಣಾಮ ನೆಟ್ಗಿರಲ್ಲ ಅಂತ ಗಲಾಟೆ ಮಾಡಿದ್ದ. ಅಣ್ಣೆಡ್ತಿ ಅವ ತಂಗ ಗಂಡ ಅವರಿಬ್ಬರೇ ಮಾಡಿರೋರು. ನಮ್ಮ ಅಣ್ಣನ ಮುಳುಗಿಸಿರೋರೇ ಅವ್ರಕ್ಕಪ್ಪ, ಇನ್ಯಾರೂ ಇಡಕ್ಕಪ್ಪ. ನಿದ್ದ ಮಾತ್ರ ಕೊಟ್ರ ನುಂಗ್ಸರ ನಿದ್ದತ್ಗತು ಎರ್ಚಿ ಬೆಂಕಿ ಹಾಕ್ಬಿಟ್ಟು ಹೊಂಟೋದ್ರು. ಯಾವಾಗ ತಂಗಿ ಗಂಡನ ಜೊತೆಗಿನ ಕಳ್ಳಾಟಕ್ಕೆ ಗಂಡನೇ ವಿಲನ್ ಆದ್ನೋ ಸವಿತಾ ರಣಚಂಡಿಯಾಗಿದ್ದಾಳೆ. ಬೇಕಿದ್ರೆ ಗಂಡನನ್ನಾದ್ರೂ ಬಿಡ್ತೀನಿ, ತಂಗಿ ಗಂಡನನ್ನ ಮಾತ್ರ ಬಿಡಲ್ಲ ಅನ್ನುವ ಹಂತಕ್ಕೆ ಹೋಗಿದ್ಲು. ಹೀಗಾಗಿನೇ 5 ದಿನದ ಹಿಂದೆ ಗಂಡನಿಗೆ ನಿದ್ದೆ ಮಾತ್ರೆಯನ್ನ ಹಾಕಿದವಳು ಕಗ್ಗತ್ತಲ ರಾತ್ರಿಯಲ್ಲಿ ಕೊಲೆಯ ಸಂಚನ್ನ ರೂಪಿಸಿದ್ಲು. ಗಂಡ ಗಾಢ ನಿದ್ರೆಗೆ ಹೋಗ್ತಾ ಇದ್ದಂತೆ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿದ್ದಾಳೆ. ನಂತರ ತನಗೇನು ಗೊತ್ತಿಲ್ಲ ಅನ್ನುವ ಹಾಗೆ ಹಸಿ ನಾಟಕ ಆಡಿದ್ಲು. ಬೆಂಕಿಯ ಜ್ವಾಲೆಗೆ ಬೆಂದು ಹೋಗಿದ್ದಂಥ ಸಿದ್ದೇಶನನ್ನ ಮೈಸೂರಿನ KR ಆಸ್ಪತ್ರೆಗೆ ದಾಖಲಿಸಿದ್ಲು. ಆದ್ರೆ ಇಡೀ ದೇಹ ಬೆಂದು ಹೋಗಿದ್ರಿಂದ ಚಿಕಿತ್ಸೆಗೆ ಸ್ಪಂದಿಸದೆ ಸಾವಿನ ಮನೆ ಸೇರಿದ್ದಾನೆ. ಆದ್ರೆ ಸಾಯೋದಕ್ಕೂ ಮೊದಲು ನನ್ನ ಸಾವಿಗೆ ಪತ್ನಿ ಸವಿತಾಳೆ ಕಾರಣ, ಆಕೆನೇ ಬೆಂಕಿ ಹಚ್ಚಿದ್ದು ಅಂತ ಹೇಳಿದ್ದಾನೆ ಅಂತ ಸಿದ್ದೇಶನ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ನನ್ನ ಮಗನ ಬಿಟ್ಬಿಟ್ಟು ಅವಳೊಂದಿಗೆ ಹೊಂಟೋಗಳು. ಈಗ ಅವ್ರು ಎಂಡಿ ಎತ್ತಿಯವ್ರಿಗೆ ನ್ಯಾಯ ಅದ, ನನಗೆ ಗಂಟು ಎತ್ತಿರೋರ್ಗೆ ನ್ಯಾಯ ಇದ್ವಾ, ನಾನು ಇರೋದೊಂದು ಕೊನೆಗೆ ನ್ಯಾಯ ಇದ್ವಾ, ನಂಗೆ ಇನ್ನೊಂದು ಗಂಟು ಇದ್ದದ, ಇನ್ನೊಬ್ಬ ಮಂಗಿದ್ದಾನ. ನನ್ನ ಗಂಡ ಸತ್ತೋಗಿ 11 ವರ್ಷ ಆಯಿತು. ನನಗೆ ಯಾರು ದಿಕ್ಕಿದ್ದರೋ, ನನಗೆ ಯಾರಿದ್ದರೋ, ನನಗೆ ಯಾರು ಬಂದು ಬಳಗಿದ್ದ. ಗಂಡ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ನರಳಾಡ್ತಿದ್ರೆ ಪತ್ನಿ ಸವಿತಾ ಮಾತ್ರ ಮನೆಯಲ್ಲಿದ್ದಂಥ ಹಣ ಚಿನ್ನಾಭರಣವನ್ನೆಲ್ಲ ಗಂಟು ಮೂಟೆ ಕಟ್ಕೊಂಡು ತವರು ಮನೆ ಸೇರ್ಕೊಂಡಿದ್ದಾಳಂತೆ. ಹೀಗಾಗಿ ತನಿಖೆ ಶುರು ಮಾಡಿರುವಂತ ಪೊಲೀಸರು ಆರೋಪಿ ಸವಿತಾಗೆ ಬಲೆ ಬೀಸಿದ್ದಾರೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.